ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಕನ್ನಡದ ಎಲ್ಲ ಸಿನಿಮಾ ನಿರ್ಮಾಪಕರಿಗೆ ಇವತ್ತು ಬಹುಶಃ ದೊಡ್ಡ ಮಟ್ಟದ ಸಿಹಿ ಸುದ್ದಿನ ಕೊಟ್ಟಂತಹ ಒಂದು ತಂಡ ನನ್ನ ಜೊತೆಗಿದೆ. ಈ ಅಪ್ಲೋಡಿಂಗ್ ವಿಚಾರಕ್ಕೆ ಸಿನಿಮಾ ಮಾಡದಂತಹ, ಸಿನಿಮಾಗೆ ದೊಡ್ಡ ಮಟ್ಟದ ರಿಸ್ಕ್ ತೆಗೆದುಕೊಂಡಂತಹ ನಿರ್ಮಾಪಕ ಕೊನೆ ಮೂಮೆಂಟ್ ಅಲ್ಲಿ ನಾನು ಸಿನಿಮಾ ಅಪ್ಲೋಡ್ ಆಗಿಲ್ಲ ಅನ್ನುವಂತಹ ಆ ಅಪ್ಲೋಡಿಂಗ್ ವಿಚಾರಕ್ಕೆ ಬಹಳಷ್ಟು ಸಾರಿ ಸಮಸ್ಯೆಯನ್ನ ಎದುರಿಸಿದ್ದನ್ನು ನಾವು ನೋಡಿದೀವಿ. ಅದಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಒಳ್ಳೆಯ ಸಿಹಿ ಸುದ್ದಿ ಕನ್ನಡ ಸಿಕ್ಕಿದೆ. ಈ ಒಂದು ವಿಚಾರದಲ್ಲಿ ಬಹಳಷ್ಟು ಜನ ಮಾತಾಡಿದ್ದಾರೆ. ನಮ್ಮ ಜೊತೆಗೆ ಕುಶಾಲ್ ಸರ್ ಇದ್ದಾರೆ, ಮತ್ತೆ ಸತೀಶ್ ಅವರು ಇದ್ದಾರೆ. ಸರ್, ಈ ತರದೊಂದು ಅಂದ್ರೆ ಯೂಶಲಿ ಅಂತ ಇರ್ತೀವಿ, ಈ ತರದೊಂದು ಚೇಂಜಸ್ ಆಗ್ಬೇಕು ಅಂತ. ಆಕ್ಚುಲಿ ಚೇಂಜಸ್ ಆಗಿದೆ. ಅದಕ್ಕೆ ಒಂದು ಫಸ್ಟ್ ರಿಯಾಕ್ಷನ್. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ನಮ್ಮ ಪ್ರೊಡ್ಯೂಸರ್ಸ್ಗೆ ಹಣದ ಹೊರೆ ಇರ್ಬೋದು ಅಥವಾ ಒಂದು ವೈಯಕ್ತಿಕ ಒಂದು ಏನಂತೀವಿ ಮಾನಸಿಕ ಹೊರೆ ಇರ್ಬೋದು, ಎರಡೂ ಕೂಡ ಕಡಿಮೆ ಆಗಿದೆ ಇವತ್ತಿನ ದಿನ. ಸೊ ಶ್ಲಾಘನೀಯ. ಇವರೇನ್ ಬಂದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಈ ರೀತಿ ಒಂದು ಸಂಸ್ಥೆ, ಒಂದು ಪ್ರೊಸೆಸಿಂಗ್ ಯೂನಿಟ್ ಸ್ಥಾಪನೆ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಈಗ ಫಸ್ಟ್ನೇದಾಗಿ ಈಗ ನಾವು ಕಾಮನ್ ಆಗಿ ಪಬ್ಲಿಕ್ ಗೊತ್ತಾಗಲ್ಲ ಏನಿದು ಏನಿರುತ್ತೆ ಅಂತ. ಈಗ ಪಬ್ಲಿಕ್ ಅರ್ಥ ಒಂದು ಅವ್ರ ಅರ್ಥ ಆಗೋಂಗೆ ಹೇಳ್ಬೇಕು ಅಂದ್ರೆ, ಈಗೇನು ಒಂದು ಪಿಕ್ಚರ್ ಕ್ಯಾಮ್ರಾದಲ್ಲಿ ಶೂಟ್ ಆಗುತ್ತೆ, ಶೂಟ್ ಆದಂತ ಪಿಕ್ಚರ್ ಎಡಿಟ್ ರೂಮ್ ಬರುತ್ತೆ. ಎಡಿಟ್ ರೂಮ್ ಅಲ್ಲಿ ಬಂದು ತಿರ್ಗಾ ಹಲವಾರು ಪ್ರೊಸೆಸಿಂಗ್ ಆಗುತ್ತೆ. ಮ್ಯೂಸಿಕ್ ಆಡ್ ಆಗೋದಿರ್ಬೋದು, ಕಲರಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮತ್ತೆ ವಿಜುವಲ್ ಎಫೆಕ್ಟ್ಸ್ ಅಡಿಷನ್ ಮಾಡೋದು ಎಲ್ಲ ಆಗಿ ಫೈನಲ್ ಆಗಿ ಒಂದು ಫಾರ್ಮೆಟ್ ಕೊಟ್ಬಿಟ್ಟು ಬರುತ್ತೆ. ಆ ಬಂದಂತ ಒಂದು ಫಾರ್ಮೆಟ್ ನ ಥಿಯೇಟರ್ ಪ್ಲೇ ಮಾಡಬೇಕು. ಈ ಫಾರ್ಮೆಟ್ ಮತ್ತೆ ಥಿಯೇಟರ್ ಮಧ್ಯದಲ್ಲೇ ಬರುವಂತ ಸಂಸ್ಥೆಗಳು ಇವು. ಸೊ ಇವ್ರು ಏನ್ ಮಾಡ್ತಾರೆ, ಇವ್ರು ಅದನ್ನ ತಿರ್ಗಾ ರೀಪ್ರೊಸೆಸಿಂಗ್ ಮಾಡಿ ಯಾರ ಕೈಲೂ ಅದನ್ನ ಪೈರಸಿ ಮಾಡಕ್ಕಾಗದಿರೋ ಒಂದು ಫಾರ್ಮೆಟ್ ತಂದು ಥಿಯೇಟರ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಥಿಯೇಟರ್ ನಾವು ಅದನ್ನ ಪ್ಲೇ ಮಾಡ್ತೀವಿ. ನಮ್ಮ ಏನ್ ಯಾವ ಪ್ರೊಜೆಕ್ಟರ್ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ ಅಂತ ಪ್ರೊಜೆಕ್ಟರ್ ಪ್ಲೇ ಮಾಡ್ತೀವಿ. ಸೊ ಇವಾಗ ಕರೆಕ್ಟ್ ಈಗ ಇವ್ರು ತಂದಿರೋಂತ ಒಂದು ಟೆಕ್ನಾಲಜಿ ಎಂತದಪ್ಪ ಅಂದ್ರೆ, ಮೊದಲು ಏನಾಗೋದು, ಎಂಟೈರ್ ಸೌತ್ ಇಂಡಿಯಾದಲ್ಲಿ ಇರುವಂತ ಅಷ್ಟು ಥಿಯೇಟರ್ ಅವರು ಅಥವಾ ಅಷ್ಟು ಪ್ರೊಡ್ಯೂಸರ್ಸ್, ಮೂವಿ ಟೀಮ್ ಎಲ್ಲರೂ ಚೆನ್ನೈಗೆ ಹೋಗ್ಬೇಕಾಯ್ತು. ಯಾಕಂದ್ರೆ ಪ್ರೊಸೆಸಿಂಗ್ ಯೂನಿಟ್ ಇದಿದೆ ಚೆನ್ನೈಯಲ್ಲಿ. ಸೊ ಚೆನ್ನೈಗೆ ಹೋಗಿ ಒಂದು ರೆಡಿಯಾಗಿರುವಂತ ಒಂದು ಚಿತ್ರನ ಅಪ್ಲೋಡ್ ಮಾಡಕ್ಕೆ ಥಿಯೇಟರ್ಗೆ ಡೆಲಿವರಿ ಕೊಡುವಂತ ಲೆವೆಲ್ಗೆ ಇವರು ಹೋಗಿ ಆ ಕಂಟೆಂಟ್ ನ ಕೊಟ್ಟ ಮೇಲೆ ಒಂದ್ಸಲಿ ಹೋಗಿ ಬರೋದು ಇರೋದು. ಇವರು ಅದೊಂದು ಪ್ರೊಸೆಸ್ ಇರುತ್ತೆ. ತಿರ್ಗಾ ಮತ್ತೆ ಇನ್ನೊಂದು ಪ್ರೊಸೆಸ್ ಮಾಡಿ ಅವ್ರು ಫೈನಲ್ ಆಗಿ ಈಗ ನಮ್ಮ ಹಿಂದೆ ನೋಡ್ತಿರುವಂತ ಸ್ಕ್ರೀನ್ ಅಲ್ಲಿ ಒಂದು ಫೈನಲ್ ಔಟ್ಪುಟ್ ತೋರಿಸ್ತಾರೆ. ನೋಡಿ, ಈಗ ಬಂದಿದೆ, ಇದು ಕರೆಕ್ಟ್ ಆಗಿದೆಯಾ, ಕರೆಕ್ಷನ್ಸ್ ಇದೆ ನೋಡ್ಬಿಡಿ ಏನು ಅಂತ. ಕರೆಕ್ಷನ್ಸ್ ಇದೆ ಅಂತಾರೆ, ಇಲ್ಲ ಅಂದ್ರೆ ಓಕೆ ಅಂತಾರೆ. ಇದಾದ ನಂತರ ಕೆಲವೊಂದು ಸಂದರ್ಭದಲ್ಲಿ ಸೆನ್ಸಾರ್ ಹೋಗುತ್ತೆ. ತಿರ್ಗಾ ಸೆನ್ಸಾರ್ ಹೋಗಿ ಬಂದ ಸಂದರ್ಭದಲ್ಲಿ ಕೆಲವೊಂದ್ಸಲಿ ಡಿಲೀಷನ್, ಇಲ್ಲಾಂದ್ರೆ ಸ್ವಲ್ಪ ಮಾಡಿಫಿಕೇಶನ್, ಮಾರ್ಪಾಡುಗಳು ಇರುತ್ತೆ. ಸೊ ಅಂತ ಸಂದರ್ಭದಲ್ಲೂ ಕೂಡ ಮತ್ತೆ ಒಂದು ಅದೇನ್ ಚಿತ್ರತಂಡದ ಮತ್ತೆ ಚೆನ್ನೈಗೆ ಹೋಗಿ ತಿರ್ಗಾ ಅದಕ್ಕೆ ಅಡಿಷನಲ್ ಚಾರ್ಜಸ್ ಕಟ್ಟಿ ಮತ್ತೆ ಬರಬೇಕಾಗುತ್ತೆ. ಸೊ ಇದು 2-3 ಸಲ ಅಥವಾ ಡೈರೆಕ್ಟರ್ ಇಲ್ಲ ಎಂಡ್ ಮೂಮೆಂಟ್ ಅಲ್ಲಿ ನಂಗೆ ಯಾಕೋ ಚೇಂಜಸ್ ಬೇಕು ಅಂತ ಅನಿಸ್ತು ಅಂದಾಗ, ಸೊ ಆ ಚೇಂಜಸ್ ಕೂಡ ಅವರು ಮತ್ತೆ ತಿರ್ಗಾ ಚೆನ್ನೈಗೆ ಹೋಗ್ಬರಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ 2 ವಿಚಾರ. ಒಂದು, ಹೋಗ್ ಬರೋಂತ ಖರ್ಚು. ಎರಡನೇದು ಆ ಒತ್ತಡ, ಹೋಗ್ ಬರೋಂತ ಒತ್ತಡ. ಈಗ ಫ್ಲೈಟ್ ಸಿಗ್ತಾ, ಫ್ಲೈಟ್ ಆದ್ರೆ ಓಕೆ, ಇಲ್ಲ ಕಾರಲ್ಲಿ ಹೋಗ್ಬೇಕಾದ್ರೆ ಏನೋ ಅವಘಡ ಆದ್ರೆ ಅದೊಂದು ಯಾರು ಹೊಣೆ, ಅಥವಾ ಒಂದು ಹೋಗ್ ಬರೋಂತ ಟೈಮ್ ಗ್ಯಾಪ್ ಇದೆಯಲ್ಲ, ಕಡಿಮೆ ಅಂದ್ರೆ ಚೆನ್ನೈಗೆ ಹೋಗ್ಬರ್ಬೇಕು ಅಂದ್ರೆ ಇವತ್ತು 5 ಅವರ್ ಬೇಕೇ ಬೇಕು. ಫ್ಲೈಟ್ ಅಲ್ಲಾದ್ರೂ ಹೋಗ್ಲಿ, ಇಲ್ಲ ಕಾರಲ್ಲಾದ್ರೂ ಹೋಗ್ಲಿ, ನೀವು 5 ಅವರ್ ಬೇಕು. ಲೇಟ್ ಆಗುತ್ತೆ ಅಂತ ಆತದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆಗುವಂತ ಒಂದು ಅವಘಡಗಳಿಗೆ ಹೊಣೆ ಯಾರು? ಸೊ ಇದೆಲ್ಲಾನು ಪರಿಹಾರ ಮಾಡೋಕ್ಕೋಸ್ಕರ ಇವತ್ತು ಕ್ಯೂಬ್ ಸಂಸ್ಥೆ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬೇಕಂದ್ರೆ, ಕ್ಯೂಬ್ ಸಂಸ್ಥೆ ಹಿಂದೆ ಒಬ್ಬ ಸೆಂಥಿಲ್ ಸರ್ ಅಂತಿದೆ, ಸೆಂಥಿಲ್ ಕುಮಾರ್, ಸೆಂಥಿಲ್ ಸರ್ ಅಂತ ಈಸ್ ಎ ವಿಷನರಿ ಗಾಯ್. ಯಾಕಂದ್ರೆ ಅವರು 20 years ಬ್ಯಾಕ್ ಇರುವಂತ ಟೆಕ್ನಾಲಜಿಗಳನ್ನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದಂತ ಒಬ್ಬ ವ್ಯಕ್ತಿ. ಸೊ ಆ ಸಂಸ್ಥೆಯವರು ಇವತ್ತು ಈ ಒಂದು ಪ್ರೊಸೆಸ್ ಯೂನಿಟ್ ಏನು ಚೆನ್ನೈ ಮಾತ್ರ ಇತ್ತು, ಅದನ್ನ ಕರ್ನಾಟಕಕ್ಕೂ ತಂದಿದ್ದಾರೆ. ಕನ್ನಡ ಪ್ರೊಡ್ಯೂಸರ್ಸ್ ಕನ್ನಡ ಬೆಳೀತಾ ಇದೆ ಅನ್ನೋ ಒಂದು ಅವ್ರಿಗೂ ಕೂಡ ಒಂದು ಮನದಾಟ ಆಗಿದೆ. ಸೊ ಬೆಳೀತಾ ಇರುವಂತ ಕನ್ನಡ ಇಂಡಸ್ಟ್ರಿಗೆ ಸಹಾಯಕ ಪೂರ್ವ ಆಗಿರ್ಲಿ ಅಂತ ಹೇಳಿ ಇವತ್ತು ಈ ಒಂದು ಟೆಕ್ನಾಲಜಿನ, ಈ ಒಂದು ವ್ಯವಸ್ಥೆನ ನಮ್ಮಲ್ಲೇ ರೆಡಿ ಮಾಡ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಕ್ಯೂಬ್ ಸಂಸ್ಥೆ ಎಂಟೈರ್ ಟೀಮ್, ಥ್ಯಾಂಕ್ ಯು. ಅಂಡ್ ಅಷ್ಟೇ ಅಲ್ಲದೆ ಇನ್ನು ಮುಂದಕ್ಕೆ ಇವತ್ತು ಓಕೆ ಇದಲ್ಲದೆ ಈಗ ಇದೊಂದೇ ಕಂಪ್ನಿನ ಇಲ್ಲ, ಇನ್ನು 3-4 ಬೇರೆ ಇದೇ ರೀತಿ ಕಂಪ್ನಿಗಳಿದೆ. ಕೆಲವು ಒಂದೊಂದು ಥಿಯೇಟರ್ ಅವರು ಒಂದೊಂದು ಕಂಪ್ನಿ ಸಂಸ್ಥೆಗಳ ಜೊತೆ ಟೈಅಪ್ ಆಗಿರ್ತಾರೆ. ಲಾರ್ಜ್ ಫಾರ್ಮೆಟ್ ಅಲ್ಲಿ ಇರೋರು ಇವರು. ಸೊ ಇವ್ರು ಆದ್ಮೇಲೆ ನೆಕ್ಸ್ಟ್ ಇನ್ನು ಕೆಲವಾರು ಸಂಸ್ಥೆಗಳಿಗೂ ಡೈರೆಕ್ಟ್ ಆಗಿ ಇವರೇ ಇನ್ಮೇಲೆ ಇಲ್ಲಿ ಪ್ರೊಸೆಸ್ ಮಾಡಿದಂತ ಈ ಬೇರೆ ಸಂಸ್ಥೆಗೆ ಬೇರೆ ಕಡೆ ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆ ಬರ್ತಾಗೇನು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ತಯಾರಾದಂತ ಒಂದು ಕಾಂಟೆಂಟ್ ಏನಿರುತ್ತೆ ಅಥವಾ ಪ್ರೊಸೆಸ್ ಆದಂತ ಒಂದು ಫಾರ್ಮೆಟ್, ಈ ಫಾರ್ಮೆಟ್ ಬೇರೆ ಎಲ್ಲಾ ಸಂಸ್ಥೆಗಳಿಗೂ ಒಂದು ನಾಮಿನಲ್ ಫೀಸ್ ಅಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಸಾಕಷ್ಟು ಅನುಕೂಲ ನಮ್ಮ ಪ್ರೊಡ್ಯೂಸರ್ಸ್ಗೆ.
ಸೊ ಒನ್ ಸ್ಪಾಟ್ ಅಲ್ಲೇ ಒಂದು ಜಾಗದಲ್ಲಿ ಎಂಟೈರ್ ವರ್ಲ್ಡ್ ಗೆ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಕಂಟೆಂಟ್ ನಿಮ್ಮ ಚಿತ್ರನ ತಯಾರಿಸಿ ಥಿಯೇಟರ್ಗೆ ಕಳಿಸಬಹುದು. ಜೊತೆಗೆ ಅದೇ ಇಂಡಸ್ಟ್ರಿ ಅಂತ ಬರೋದು ದೊಡ್ಡ ಮನೆಯ ಒಬ್ಬ ವ್ಯಕ್ತಿ ಬಂದಾಗ ಶಿವಣ್ಣ ಬಂದು ಅದನ್ನ ಲಾಂಚ್ ಮಾಡ್ತಾರೆ. ಇಟ್ಸ್ ಅ ಬಿಗ್ ಸಪೋರ್ಟ್ ಟುವರ್ಡ್ಸ್ ಯು ಅಂಡ್ ಯುವರ್ ಕಂಪನಿ. Sir, I need to thank the industry and also Sivana sir and everyone. We are closely working in many fronts about bringing a technology and making sure that it reaches everyone with affordable cost. This is one important step we did today, because this discussion is close to around 10-15 years we are discussing. It's a right time because the DI facilities and post-production facilities also started blooming over here. Then we want to support it by bringing a mastering. So this mastering will help the industry to do everything faster. It gives some more freedom and creative flexibility, so that if there is a last minute change, there is no need to rush someone to Chennai. They can manage over here. And also we brought in subtitling work. We also brought in ADCC work, everything in one roof. So for Kannada industry, lot of things which they used to go out and process it, now it becomes at one single stop. So industry, the content will be very secured. They have easy access to all the facilities, and from here, like Sir mentioned, you can technically reach out entire world. Around right now we are servicing around 140 countries via CubeWare. So if a production creates a content in Bangalore, from the same Bangalore you can reach to the 140 countries within 3-4 days. So earlier, just for processing, you have to spend 3-4 days. Now you can reach the content within 3-4 days. That's the major step for the Kannada industry. It helps them to reduce a lot of factors, cost-wise, time-wise. It saves more money and efficiency. It increases efficiency. ಒಂದೊಂದು ಫೈನಲ್ ಪ್ರಶ್ನೆ ಅಂದ್ರೆ, ನಿಮ್ಮ ಈ ಒಂದು ಸಿನಿಮಾ ಲೈಫ್ ಅಲ್ಲಿ ನೋಡಿರ್ತೀರಿ, ದೊಡ್ಡ ದೊಡ್ಡ ಸಿನಿಮಾಗಳು, ಚಿಕ್ಕ ಸಿನಿಮಾಗಳು UFO ಕ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಕೂಡ ಸಿನಿಮಾನ ರಿಲೀಸ್ ಮಾಡಕ್ ಆಗದಿರುವಂತ ಒದ್ದಾಟ ನೋಡಿರ್ತೀರಿ. ಈ ಒಂದು ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ಒಬ್ಬ ಥಿಯೇಟರ್ ಓನರ್ ಆಗಿ, ಮೇಲಾಗಿ ಇಂಡಸ್ಟ್ರಿ ಒಂದು ಭಾಗವಾಗಿ ಹೇಳಕ್ ಇಷ್ಟಪಡ್ತೀರಿ? ಸರ್, ಈಗ ಮೊದಲೇ ನಾವು ಅವಲೇ ಹೇಳ್ದಂಗೆ ಎಂಟೈರ್ ಸೌತ್ ಇಂಡಿಯನ್ ಅಷ್ಟು ಕಂಟೆಂಟ್ಸ್ ಚೆನ್ನೈಗೆ ಹೋಗ್ಬೇಕಾಗಿತ್ತು. ಆಮೇಲೆ ಚೆನ್ನೈಲಿ ಹೋಗಿ ಈಗ ಒಂದು ಪ್ರೊಸೆಸಿಂಗ್ ಅಂತ ಹೇಳಿದ್ಮೇಲೆ ಒಂದು 2 ಸಿಸ್ಟಮ್ ಅಥವಾ ಯೂನಿಟ್ ಇಟ್ಕೋಬಹುದು. ಯಾಕಂದ್ರೆ ಆ ಯೂನಿಟ್ ಅಲ್ಲಿ ಈಗ ಆಲ್ರೆಡಿ ಬೇರೆ ಚಿತ್ರತಂಡದ ಲೈನ್ ಅಪ್ ಆಗಿರುತ್ತೆ. ಸೊ ಲೈನ್ ಅಪ್ ಆಗಿರೋ ಸಂದರ್ಭದಲ್ಲಿ ಇವಾಗ ಇಲ್ಲಿ 2 ಸಿನಾರಿಯೋ ಬರುತ್ತೆ. ಒಂದು, ನಾನು ಚಿತ್ರನ ಶುಕ್ರವಾರ ರಿಲೀಸ್ ಮಾಡಬೇಕು, ಆದ್ರೆ ಸೋಮವಾರ ಇಲ್ಲ ಮಂಗಳವಾರ ತಗೊಂಡೋಗಿ ಕೊಟ್ರೆ ಲೇಟ್. ಸೊ ಅವ್ರಿಗೂ ಟೈಮ್ ಬೇಕಲ್ಲ, ಅವ್ರಿಗೂ ಪ್ರೊಸೆಸ್ ಮಾಡಕ್ಕೆ. ಮತ್ತೆ ಬೇರೆ ಕಂಟೆಂಟ್, ಬೇರೆ ಪಿಕ್ಚರ್ಗಳು ಚಿತ್ರತಂಡದವ್ರು ಆಲ್ರೆಡಿ ಕ್ಯೂಲ್ ಇರ್ತಾರೆ. ಸೊ ಆ ಕ್ಯೂ ಮುಗಿಸ್ಕೊಂಡೆ ಇವ್ರು ಹೋಗ್ಬೇಕು. ಯಾಕಂದ್ರೆ ಎಲ್ಲಾರು ಅವತ್ತೇ ಶುಕ್ರವಾರ ರಿಲೀಸ್ ಮಾಡಬೇಕು. ಆಯ್ತರಿಯಪ್ಪ, ನೀನು ನೆಕ್ಸ್ಟ್ ವಾರ ಅಲ್ವಾ, ನಿಂಗೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ಸೊ ಇದೊಂದು ಸಮಸ್ಯೆ ನಮ್ಗೆ ಪ್ರೊಡ್ಯೂಸರ್ಸ್ ಆಗ್ತಿದ್ದು. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಇವಾಗ ಸಡನ್ ಚೇಂಜಸ್, ಇವಾಗ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿರಲಿಲ್ಲ, ಅಥವಾ ಏನೋ ಒಂದು ಚಿತ್ರತಂಡಕ್ಕೆ ಅನಿಸ್ತು, ಇಲ್ಲ ಯಾಕೋ ಇದು ಸರಿ ಕಾಣಿಸ್ತಿಲ್ಲ, ಚೇಂಜಸ್ ಮಾಡಬೇಕು ಅಂತ ಮಾಡ್ಬಿಟ್ರು ಅನ್ಕೊಳ್ಳಿ. ಅವಲ್ಲೂ ಅಷ್ಟೇ, ನೀವು ಮಾಡ್ತೀರಿ, ಆದ್ರೆ ಅದು ಅಲ್ಲಿ ಹೋಗಿ ರೀಚ್ ಆಗಿ ಅದು ಅಪ್ಲೋಡ್ ಆಗಕ್ಕೆ ಟೈಮ್ ಬೇಕಲ್ಲ. ಸೊ ಇದೆರಡು ಸಮಸ್ಯೆ ಇವತ್ತಿಂದ ಆಚೆಗೆ ಕ್ಯೂಬ್ ಸಂಸ್ಥೆ ಕಡೆಯಿಂದ ಇರಲ್ಲ. ಯಾಕೆಂದ್ರೆ ಇಲ್ಲಿ ಕನ್ನಡ ಪಿಕ್ಚರ್ಗಳು ಮಾತ್ರನೇ ಆಗುತ್ತೆ. ಕರ್ನಾಟಕದಲ್ಲಿ ರಿಲೀಸ್ ಆಗುವಂತ ಇವತ್ತು ನಾವು ನೋಡ್ತಾ ಇರೋ ಮಟ್ಟಕ್ಕೆ ಆವರೇಜ್ ಆಗೋ 3 ರಿಂದ 8 ಪಿಕ್ಚರ್ಗೂ ನಾವು ರಿಲೀಸ್ ಆಗ್ತಿದೆ. ಸೊ 3 ರಿಂದ 8, ಐ ಥಿಂಕ್ ದೇ ಕ್ಯಾನ್ ಇಟ್ ವೋಂಟ್ ಬಿ ಅ ಬಿಗ್ ಟಾಸ್ಕ್ ಫಾರ್ ದೆಮ್. ಮೋಸ್ಟ್ಲಿ ದೇ ಕ್ಯಾನ್ ಡೆಲಿವರ್ ದ ಕಂಟೆಂಟ್ಸ್ ವಿತ್ ಇನ್ ಫ್ಯೂ ಡೇಸ್. ಸೊ ಹಂಗಾಗಿ ಇದು ಸಾಕಷ್ಟು ಅನುಕೂಲ ಇದು. ಆಮೇಲೆ ಬಹುಶಃ ಇನ್ ಮುಂದೆ ಬರಲ್ಲ ಅನ್ಕೋತೆ. ಇನ್ ಮುಂದೆ ಕ್ಯೂಬ್ ಇಂದ ಲೇಟ್ ಆಯ್ತು, UFO ಇಂದ ಲೇಟ್ ಆಯ್ತು ಅನ್ನೋ ಒಂದು ಇಶ್ಯೂಸ್ ನಾವು ಕೇಳಲ್ಲ ಅನ್ಕೋತೀವಿ, ಫೇಸ್ ಮಾಡಲ್ಲ ಅನ್ಕೋತೀವಿ. ಎಸ್ ಕಾರ್ತಿಕ್, ಇಲ್ಲಿವರೆಗೂ ಒಂದು ಶಕ್ತಿ ಇತ್ತು, ಇನ್ನು ಡಬಲ್ ಶಕ್ತಿ ಏನಂದ್ರೆ ಎಲ್ಲವೂ ಇಲ್ಲೇ ನಮ್ಮ ಕನ್ನಡಿಗರಿಗೋಸ್ಕರ ಕೊಡೋಣ ಅಂತ. ಅಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು, ನಮ್ಮಲ್ಲಿ ಯಾಕಿಲ್ಲ ಅಂತ. ಅದು ಕ್ಯೂಬ್ ಮೂಲಕ ಆಗಿದೆ. ಈ ಒಂದು ಸೆಲೆಬ್ರೇಷನ್ ಅನ್ನ ಎಲ್ಲ ನಿರ್ಮಾಪಕರು ಹೇಗೆ ತಗೋಬೇಕು, ಮತ್ತು ಈ ತರದ ತುಂಬಾ ಒಳ್ಳೆ ಮನಸ್ಸಿನ ಜನರು ನಿಮ್ ಜೊತೆ ಸಪೋರ್ಟ್ ಮಾಡ್ತಾರೆ, ಇದನ್ನ ಹೇಗೆ ಫೀಲ್ ಮಾಡ್ತೀರಿ? ಒಂದ್ ಮಾತ್ರ ಹೇಳೋದಾದ್ರೆ, ಫಸ್ಟ್ ಸಿಂಪಲ್ ವೆಲ್ಕಮ್ ಫಸ್ಟ್ ಪ್ರೆಸ್ಗೆ ಮತ್ತೆ ಚೇಂಬರ್ ಮೆಂಬರ್ಸ್ಗೆ. ಪ್ಲಸ್ ನಾನು ಸಾರಿ, ಎಲ್ಲರನ್ನೂ ಕರೆದಿದ್ದೀನಾ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲಾ ಪ್ರೊಡ್ಯೂಸರ್ಗೂ ಕರೆದಿದ್ದೀನಿ, ಬಿಟ್ಟಿರ್ಬೋದು, ಅವರಿಗೆ ಸಾರಿ, ಕ್ಷಮೆ ಇರಲಿ. ಫಸ್ಟ್ ಈ ಸಪೋರ್ಟ್ ಎಲ್ಲರೂ ಕೊಡ್ತಾ ಇದಾರೆ, ಸೊ ನಾವು ಮಾಡ್ತಾ ಇದೀವಿ. ಸೊ ಎಲ್ಲರ ಸಪೋರ್ಟ್ ಇರೋದ್ರಿಂದ ಎಲ್ಲ ಒಳ್ಳೇದೇ ನಡೆಯುತ್ತೆ. ಅಲ್ಲ, ಇವ್ರಿಗೆ ಆಕ್ಚುಲಿ ಇಷ್ಟು ದಿನ ಬರೀ ಥಿಯೇಟರ್ ಅವ್ರದ್ದು ಮಾತ್ರ ಹ್ಯಾಂಡಲ್ ಮಾಡೋದಿತ್ತು. ಇನ್ ಮುಂದೆ ಪ್ರೊಡ್ಯೂಸರ್ಸ್ ಅಂದ್ರೆ ಬೇರೆ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀನಿ. ಅಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್. ಸ್ಟಿಲ್ ಟುಡೇ ನೀವು ಯುವರ್ ಓನ್ಲಿ ಹ್ಯಾಂಡ್ಲಿಂಗ್ ಎಕ್ಸಿಬಿಟರ್ಸ್ ಪಾರ್ಟ್ ಅಲ್ಲ. ಫ್ರಮ್ ನೌ ಆನ್ಸ್ ವಿಲ್ ಬಿ ಆಲ್ಸೋ ಆನ್ಸರಬಲ್ ಅಂಡ್ ಹ್ಯಾಂಡ್ಲಿಂಗ್ ಪ್ರೊಡ್ಯೂಸರ್ಸ್. Everybody will be there here, so we need to face that. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸತೀಶ್ ಸರ್. ಕುಶಾಲ್ ಸರ್, ಅಂದ್ರೆ ಈ ತರ ಅಂದ್ರೆ
ತುಂಬಾ ಜನ ಥಿಯೇಟರ್ ಓನರ್ಸ್ಗಳು ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅನ್ಕೊಂಡಿರ್ತಾರೆ, ಅದಕ್ಕೊಂದು ಸಣ್ಣ ಸ್ಪೇಸ್ ಸಿಕ್ಕಿರಲ್ಲ. ಇವತ್ತೊಂದು ವೇದಿಕೆ ಮೂಲಕ ನಿಮ್ಮ ಸಜೆಷನ್ಸ್ ಕೂಡ ಕೊಟ್ರಿ. ದೊಡ್ಡ ಮಟ್ಟಕ್ಕೆ ಈ ಒಂದು ಸಂಸ್ಥೆ ಸರ್ವಿಸ್ ಕೊಡ್ಲಿ ಅಂತ ಕನ್ನಡ ಪಿಕ್ಚರ್ ಒಳ್ಳೆ ಮನಸ್ಸು ಕೇಳಿದೆ. ಥ್ಯಾಂಕ್ ಯು ಸೊ ಮಚ್.